ಕನ್ನಡದ ಎಲ್ಲಾ ಮಕ್ಕಳಿಗೂ ನಮಸ್ಕಾರ. ಈ ಚಾಪ್ಟರ್ ವೇವ್ ಆಪ್ಟಿಕ್ಸ್ ಅಂತ, ಇದ್ರ ಮೇಲೆ ಬರುವ ಪಿ ಯು ಬೋರ್ಡ್ ಮೇಲೆ ಕೇಳುವಂತಹ ಎಲ್ಲಾ ಕ್ವೆಶ್ಚನ್ ಗಳನ್ನು ಸಾಲ್ವ್ ಮಾಡೋಣಂತೆ. ಇದನ್ನ ಪಕ್ಕಾ ಮಾಡ್ಕೊಳ್ಳಿ, ಇದನ್ನ ಬಿಟ್ಟು ಇನ್ನೇನು ಬರೋದಿಲ್ಲ ಎಕ್ಸಾಮ್ ಅಲ್ಲಿ. ಒಂದೊಂದೇ ಶುರು ಮಾಡೋಣ ಬನ್ನಿ. ಮೊದಲನೇ ಕ್ವೆಶ್ಚನ್ ಹೇಳುತ್ತೆ, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ಸ್ ಇಸ್ 1 mm. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಎರಡು ಸ್ಲಿಟ್ ಗಳಿರುತ್ತೆ, ಆ ಸ್ಲಿಟ್ ಇಂದ ಲೈಟ್ ಆಚೆ ಬರುತ್ತೆ. ಆ ಎರಡು ಸ್ಲಿಟ್ ಗಳ ಮಧ್ಯೆ ಇರೋ ಡಿಸ್ಟೆನ್ಸ್ ನ ಸ್ಮಾಲ್ ಡಿ ಅಂತ ಹೇಳಿ ಬರಿತೀವಿ. ಅದನ್ನ ಕೊಟ್ಟಿದ್ದಾರೆ ನಮ್ಗೆ 1 mm ಅಂತೆ. 1 ಮಿಲಿ ಅಂದ್ರೆ 10⁻³ ಮೀಟರ್ ಆಯ್ತು. ಹಾಗಿರ್ಬೇಕಾದ್ರೆ ದ ಫ್ರಿಂಜ್ ವಿಡ್ತ್ ಇಸ್ ಫೌಂಡ್ ಟು ಬಿ 0.6 ಮಿಲಿಮೀಟರ್ ಅಂತಾರೆ. ಫ್ರಿಂಜ್ ವಿಡ್ತ್ ಸ್ಕ್ರೀನ್ ಮೇಲೆ ಫ್ರಿಂಜಸ್ ಬರುತ್ತೆ, ಆಲ್ಟರ್ನೇಟ್ ಡಾರ್ಕ್ ಅಂಡ್ ಬ್ರೈಟ್ ಫ್ರಿಂಜಸ್ ಬರುತ್ತೆ. ಆ ಫ್ರಿಂಜ್ ಗಳ ಮಧ್ಯೆ ಇರೋ ಡಿಸ್ಟೆನ್ಸ್ 0.6 ಮಿಲಿಮೀಟರ್ ಇದೆಯಂತೆ. ಮಿಲಿ ಅಂದ್ರೆ ಮತ್ತೆ 10⁻³ ಮೀಟರ್ ಅಂತ ಹೇಳಿ ಬರ್ಕೋತೀನಿ. ವೆನ್ ದ ಸ್ಕ್ರೀನ್ ಇಸ್ ಮೂವ್ಡ್ ಥ್ರೂ ಅ ಡಿಸ್ಟೆನ್ಸ್ ಆಫ್ 0.5 ಮೀಟರ್ ಅವೇ ಫ್ರಮ್ ದ ಸ್ಲಿಟ್ಸ್, ಆ ಸ್ಕ್ರೀನ್ ಮತ್ತೆ ಸ್ಲಿಟ್ ಗಳ ಮಧ್ಯೆ ಇರೋ ಡಿಸ್ಟೆನ್ಸ್ ಅನ್ನ 0.25 ಮೀಟರ್ ಅಷ್ಟು ದೊಡ್ಡದ್ ಮಾಡ್ತಾರಂತೆ. ಹಾಗಾದ್ರೆ ನಮ್ಮ ಹೊಸ ಡಿಸ್ಟೆನ್ಸ್ ಯಾವೆರಡರ ಮಧ್ಯೆ, ಸ್ಕ್ರೀನ್ ಮತ್ತೆ ಸ್ಲಿಟ್ಸ್ ಮಧ್ಯೆ ಇರೋ ಡಿಸ್ಟೆನ್ಸ್ ಅನ್ನ 0.25 ಮೀಟರ್ ಅಷ್ಟು ಹೆಚ್ಚು ಮಾಡ್ತಾರಂತೆ. ಸೊ ಈಗ ಫ್ರಿಂಜ್ ವಿಡ್ತ್ ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ. ಎಷ್ಟು ಚೇಂಜ್ ಆಗುತ್ತೆ? 0.25 ಮೀಟರ್ ಅವೇ ದ ಫ್ರಿಂಜ್ ವಿಡ್ತ್ ಬಿಕಮ್ಸ್ 0.75 ಮಿಲಿಮೀಟರ್ ಆಗ್ಬಿಡುತ್ತಂತೆ. ಈಗ 0.75 ಮಿಲಿಮೀಟರ್ ಆಗ್ಬಿಡುತ್ತೆ. ನಮ್ಮ ವೇವ್ ಲೆಂತ್ ಆಫ್ ಲೈಟ್ ಎಷ್ಟು ಅಂತ ಹೇಳಿ ಕೇಳ್ತಾರೆ. ಫೈಂಡ್ ದ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್. ಇದಕ್ಕೆ ಬಹಳ ಸಿಂಪಲ್ ವಿಷಯ. ದ ಫ್ರಿಂಜ್ ವಿಡ್ತ್ ಬೀಟಾ ಇಸ್ ಗಿವನ್ ಬೈ ಡಿ ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ ಅಂತ ಹೇಳಿ ಬರಿತೀವಿ. ಅದೇ ನೀವು ಸ್ಕ್ರೀನ್ ಅನ್ನ ಮೂವ್ ಮಾಡಿದಾಗ ಫ್ರಿಂಜ್ ವಿಡ್ತ್ ಚೇಂಜ್ ಆಗುತ್ತೆ. ಆ ಚೇಂಜ್ ಆಗಿರೋ ಫ್ರಿಂಜ್ ವಿಡ್ತ್ ನ ಬೀಟಾ ಡ್ಯಾಶ್ ಅಂತ ಹೇಳಿ ಬರಿತೀನಿ. ಅದನ್ನ ಕ್ಯಾಪಿಟಲ್ ಡಿ ಡ್ಯಾಶ್ ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ ಅಂತ ಹೇಳಿ ಬರೀಬಹುದು. ಈಗ ಈ ಎರಡು ಫ್ರಿಂಜ್ ವಿಡ್ತ್ ಗಳ ಮಧ್ಯೆ ಡಿಫರೆನ್ಸ್ ಬರೆಯೋಣ. ಬೀಟಾ ಡ್ಯಾಶ್ ಮೈನಸ್ ಬೀಟಾ ಈಕ್ವಲ್ ಟು ಡಿ ಡ್ಯಾಶ್ ಮೈನಸ್ ಡಿ ಅಂತ ಹೇಳಿ ಬರ್ಕೋಬಹುದು. ಅಲ್ಲಿ ಲ್ಯಾಂಬ್ಡಾ ಬೈ ಡಿ ಕಾಮನ್ ಫ್ಯಾಕ್ಟರ್ ಬಂದ್ಬಿಡುತ್ತೆ. ಹೀಗಿರ್ಬೇಕಾದ್ರೆ ಬೀಟಾ ಡ್ಯಾಶ್ ಮೈನಸ್ ಬೀಟಾ ಒಂದೊಂದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ ಬರೋಣ. 0.75 ಮೈನಸ್ 0.6 ಎರಡಕ್ಕೂ 10⁻³ ಇರೋದ್ರಿಂದ ಅದನ್ನ ಕಾಮನ್ ಫ್ಯಾಕ್ಟರ್ ತಗೊಂಡ್ಬಿಟ್ಟಿದೀನಿ. ಇಟ್ಸ್ ಈಕ್ವಲ್ ಟು ಡಿ ಡ್ಯಾಶ್ ಇಸ್ ಡಿ ಪ್ಲಸ್ 0.25 ಮೈನಸ್ ಓಲ್ಡ್ ಡಿ, ಅದು ಡಿನೇ ಇದೆ, ಮೈನಸ್ ಡಿ ಮಲ್ಟಿಪ್ಲೈಡ್ ಬೈ ಲ್ಯಾಂಬ್ಡಾ. ಲ್ಯಾಂಬ್ಡಾ ಗೊತ್ತಿಲ್ಲ. ಸ್ಮಾಲ್ ಡಿ ಎಷ್ಟಿದೆ? 1 ಮಿಲಿಮೀಟರ್ ಇದೆ. 10⁻³ ಅಂತ ಹೇಳಿ ಬರ್ಕೋಬಹುದು. ಅದನ್ನ ಇಲ್ಲಿ 0.15 ಇಂಟು 10⁻³ ಬಂದ್ರೆ ಆ ಕಡೆ ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್ ಆಗಿ 0.25 ನ 1/4 ಅಂತ ಹೇಳಿ ಬರ್ಕೋಬಹುದು. ಸೊ 1/4 ಇಂಟು 10⁻³ ಲ್ಯಾಂಬ್ಡಾ ಅಂತ ಹೇಳಿ. ಹಾಗಾದ್ರೆ ಲ್ಯಾಂಬ್ಡಾ ಎಷ್ಟಾಯ್ತಪ್ಪ? 4 ಇಂಟು 0.15 0.6 ಇಂಟು 10⁻³ ಇಂಟು 10⁻³ 10⁻⁻6 ಮೀಟರ್. ಇದನ್ನ ಬೇಕಿದ್ರೆ 600 ಇಂಟು 10⁻⁹ ಮೀಟರ್ ಅಥವಾ 600 ನ್ಯಾನೋಮೀಟರ್ ಅಂತ ಹೇಳಿ ಬರ್ಕೋಬಹುದು. ಇದು ನಮ್ಮ ಪ್ರಶ್ನೆಗೆ ಕಂಪ್ಲೀಟ್ ಉತ್ತರ ಆಯಿತು. ಮುಂದಿನ ಪ್ರಶ್ನೆ ನೋಡೋಣ. In Young's double slit experiment, by using a source of light of wavelength 4500 angstrom, source in a wavelength 4500 angstrom ಇದೆಯಂತೆ. ಅದನ್ನ ನಾವು ಬೇಕಿದ್ರೆ 4.5 ಇಂಟು 10⁻⁻7 ಮೀಟರ್ ಅಂತ ಹೇಳಿ ಬರ್ಕೋಬಹುದು. ದ ಫ್ರಿಂಜ್ ವಿಡ್ತ್ ಇಸ್ 5 mm. ಫ್ರಿಂಜ್ ವಿಡ್ತ್ ಕೊಟ್ಟಿದ್ದಾರೆ ಮೊದಲನೇ ಕೇಸಲ್ಲಿ, ಅದು 5 mm ಅಂತೆ. mm ಅಂದ್ರೆ 10⁻³ ಮೀಟರ್ ಆಯ್ತು. If the distance between the screen and the plane of the slits is reduced to half, ಅಂದ್ರೆ ಎರಡನೇ ಕೇಸಲ್ಲಿ ಇರುವಂತಹ ಸ್ಕ್ರೀನ್ ಮತ್ತೆ ಸ್ಲಿಟ್ಸ್ ಮಧ್ಯೆ ಇರೋ ಡಿಸ್ಟೆನ್ಸ್ ಅನ್ನ ಮೊದಲನೇ ಕೇಸಲ್ಲಿ ಎಷ್ಟಿತ್ತೋ ಅದರಲ್ಲಿ ಅರ್ಧ ಮಾಡಿದ್ರೆ ಹೊಸ ಫ್ರಿಂಜ್ ವಿಡ್ತ್ ಬರುತ್ತೆ. ಆ ಹೊಸ ಫ್ರಿಂಜ್ ವಿಡ್ತ್ ಏನ್ ಹೇಳ್ತಾರೆ? ಪ್ಲೇನ್ ಆಫ್ ದ ಸ್ಲಿಟ್ಸ್ ಇಸ್ ರೆಡ್ಯೂಸ್ ಟು ಹಾಫ್. ವಾಟ್ ಶುಡ್ ಬಿ ದ ವೇವ್ ಲೆಂತ್ ಆಫ್ ಲೈಟ್? ವೇವ್ ಲೆಂತ್ ಆಫ್ ಲೈಟ್ ಎಷ್ಟಿರ್ಬೇಕು ಅಂತ ಹೇಳಿ ಕೇಳ್ತಾರೆ. ಟು ಗೆಟ್ ಫ್ರಿಂಜ್ ವಿಡ್ತ್ ಆಫ್ 4 mm 4 mm ಇರಬೇಕಂತೆ. ಫ್ರಿಂಜ್ ವಿಡ್ತ್ 4 mm ಅಂದ್ರೆ 4 ಇಂಟು 10⁻³ ಮೀಟರ್ ಇರಬೇಕಂತೆ. ಇಷ್ಟು ಸಮಾಚಾರ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಈಸಿ. D2 ಈಕ್ವಲ್ ಟು D1 ಡಿವೈಡೆಡ್ ಬೈ 2 ಅಂದ್ರೆ D1 ಡಿವೈಡೆಡ್ ಬೈ D2 ಎಷ್ಟಾಯ್ತು ಅಂತ ಯಾರು ಕೇಳಿದ್ರೆ ಬಹಳ ಸುಲಭವಾಗಿ ಹೇಳ್ಬೋದು, ಈಕ್ವಲ್ ಟು 2 ಅಂತ ಹೇಳಿ. ಹೀಗಿರ್ಬೇಕಾದ್ರೆ ನಾವು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ.
ಮೊದಲನೇ ಕೇಸಲ್ಲಿ ಅಥವಾ ಬೀಟಾಗೆ ಈಕ್ವೇಶನ್ ಬರೆಯೋದಾದ್ರೆ ಫ್ರಿಂಜ್ ವಿಡ್ತ್ಗೆ ಈಕ್ವೇಶನ್ ಬರೆಯೋದಾದ್ರೆ ಡಿ ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ ಅಂತ ಹೇಳಿ ಬರೀಬಹುದು. ಇಲ್ಲಿ ಡಿ ಕಾನ್ಸ್ಟೆಂಟ್ ಬಾ, ಯಾಕೆಂದ್ರೆ ಕ್ವೆಶ್ಚನ್ ಅಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ಸ್, ಆ ಎರಡು ಸ್ಲಿಟ್ ಗಳ ಇರೋ ಮಧ್ಯೆ ಇರೋ ಡಿಸ್ಟೆನ್ಸ್ ನ ಚೇಂಜ್ ಆಗ್ತಿದೆ ಅಂತ ಹೇಳೇ ಇಲ್ಲ, ಹಾಗಾಗಿ ಅದು ಕಾನ್ಸ್ಟೆಂಟ್. ಪ್ರಪೋರ್ಷನಾಲಿಟಿ ತರ ಬರೆಯೋದಾದ್ರೆ ಲ್ಯಾಂಬ್ಡಾ ಇಸ್ ಪ್ರಪೋರ್ಷನಲ್ ಟು ಬೀಟಾ ಅಂಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿ ಅಂತ ಹೇಳಿ ಮ್ಯಾಥಮೆಟಿಕಲ್ ಆಗಿ ಬರೀಬಹುದು. ಹಾಗಿರ್ಬೇಕಾದ್ರೆ ಲ್ಯಾಂಬ್ಡಾ 2 ಡಿವೈಡೆಡ್ ಬೈ ಲ್ಯಾಂಬ್ಡಾ 1 ಈಕ್ವಲ್ ಟು ಬೀಟಾ 2 ಡಿವೈಡೆಡ್ ಬೈ ಬೀಟಾ 1 ಮಲ್ಟಿಪ್ಲೈಡ್ ಬೈ ಡಿ1 ಬೈ ಡಿ2 ಅಂತ ಹೇಳಿ ಬರ್ಕೋಬಹುದು. ಹೀಗಾದ್ರೆ ಲ್ಯಾಂಬ್ಡಾ 2 ಡಿವೈಡೆಡ್ ಬೈ ಲ್ಯಾಂಬ್ಡಾ 1 ಎಷ್ಟಿದೆಯಪ್ಪ, ಇದು ಲ್ಯಾಂಬ್ಡಾ 1 ಅಂತ ಅನ್ಕೊಳ್ಳೋಣ, ಇದನ್ನ ಬೀಟಾ 1 ಅಂತ ಅನ್ಕೊಳ್ಳೋಣ, ಮೊದಲನೇ ಕೇಸ್ ಅಲ್ವಾ ಅದು. ಅದಕ್ಕೆ ಹಾಗಿರ್ಬೇಕಾದ್ರೆ ಲ್ಯಾಂಬ್ಡಾ 2 ಡಿವೈಡೆಡ್ ಬೈ ಲ್ಯಾಂಬ್ಡಾ 1 ಇಸ್ 4.5 into 10 to the power of -7 equal to beta 2 is 4 into 10 to the power of -3 divided by beta 1 5 into 10 to the power of -3 multiplied by d1 by d2 2 ಕಣಪ್ಪ, 10 power -3 10 power -3 ಕ್ಯಾನ್ಸಲ್ ಆಗೋಯ್ತು. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಲ್ಯಾಂಬ್ಡಾ 2 equal to 4 into 2 8 into 4.5 is going to be 36 into 10 to the power of -7 divided by 5 ಬರುತ್ತೆ. ಹೀಗೆ ಮಾಡಿದಾಗ ಲ್ಯಾಂಬ್ಡಾ ಈಕ್ವಲ್ ಟು 7.2 into 10 to the power of -7 ಮೀಟರ್ ಅಂತ ಹೇಳಿ ಬರೀಬಹುದು, ಅಥವಾ ಲ್ಯಾಂಬ್ಡಾ 2 is 720 ನ್ಯಾನೋ ಮೀಟರ್ ಅಂತ ಹೇಳಿ ಬರೀಬಹುದು. ಇದು ನಮ್ಮ ಎರಡನೇ ಪ್ರಶ್ನೆಗೆ ಫೈನಲ್ ಉತ್ತರ. ಇಷ್ಟು ಈಸಿ. ಈ ಕ್ವೆಶ್ಚನ್ ನೀವು ಎಕ್ಸಾಮ್ ಅಲ್ಲಿ ಮಾಡಿದ್ರಿ 5 ಮಾರ್ಕ್ಸ್ ಬರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಬಿಟ್ವೀನ್ 5th and the 15th ಬ್ರೈಟ್ ಫ್ರಿಂಜ್ in fringes in interference pattern obtained by an experiment ಅಂತ ಹೇಳಿ ಹೇಳ್ತಾರೆ. ಸೊ ಫ್ರಿಂಜ್ ನಂಬರ್ N5 ನ 5 ಅಂತ ಬರೀತೀನಿ, ಅಂದ್ರೆ 5ನೇ ಬ್ರೈಟ್ ಫ್ರಿಂಜ್ ಅಂತ ಹೇಳಿ, ಅಂಡ್ N15 ಅಂತ ಹೇಳಿ ಬರೀತೀನಿ, ಅದು 15ನೇ ಬ್ರೈಟ್ ಫ್ರಿಂಜ್ ಅಂತ ಹೇಳಿ ಆಗುತ್ತೆ. ಡ್ಯೂ ಟು ಅನ್ ಎಕ್ಸ್ಪೆರಿಮೆಂಟ್ ಆಫ್ ನ್ಯಾರೋ ಸ್ಲಿಟ್ಸ್ ಸೆಪರೇಟೆಡ್ ಬೈ 0.2 mm, ಅಂದ್ರೆ ಸ್ಮಾಲ್ ಡಿ ಇದೆಯಲ್ಲ ಅದು 0.2 ಮಿಲಿಮೀಟರ್ ಇದೆ, ಅದನ್ನ 10 to the power -3 ಮೀಟರ್ ಅಂತ ಹೇಳಿ ಬರೀಬಹುದು. ಇಲ್ಯುಮಿನೇಟೆಡ್ ಬೈ ಲೈಟ್ ವೇವ್ಲೆಂತ್ ಕೊಟ್ಟಿದ್ದಾರೆ 560 ನ್ಯಾನೋಮೀಟರ್ ಅಂತ ಹೇಳಿ, ನ್ಯಾನೋನ ಬೇಕಿದ್ರೆ 10 to the power of -9 ಮೀಟರ್ ಅಂತ ಹೇಳಿ ಬರ್ಕೋಬಹುದು. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಅಂಡ್ ದ ಸ್ಕ್ರೀನ್ ಇಸ್ 1 ಮೀಟರ್. ಕ್ಯಾಪಿಟಲ್ ಡಿ ವಿಚ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ ಅಂಡ್ ದ ಸ್ಕ್ರೀನ್ 1 ಮೀಟರ್ ಇದೆಯಂತೆ. ಸೊ ಹಾಗಾಗಿ 1 ಮೀಟರ್ ಅಂತ ಹೇಳಿ ಬರೀತೀನಿ. ಹೀಗಿರ್ಬೇಕಾದ್ರೆ ನಾವು ಬೀಟಾ which is the fringe width ಹೆಂಗ್ ಬರಿತೀವಿ, ಡಿ ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ ಅಂತ ಹೇಳಿ ಹೇಳ್ತೀವಿ. ಆದ್ರೆ ನಮ್ಮ ಈ ಸಿಚುವೇಶನ್ ಅಲ್ಲಿ ಈಗ ನೀವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಎಕ್ಸ್ ಎನ್ ಬರಿಬೇಕು. ಎಕ್ಸ್ ಎನ್ ಮೈ ಡಿಯರ್ ಫ್ರೆಂಡ್ಸ್ ಕ್ಯಾನ್ ಬಿ ರಿಟನ್ ಆಸ್ ಎನ್ ಇಂಟು ಬೀಟಾ ಅಂತ ಹೇಳಿ ಬರಿಬಹುದು. ಅಂದ್ರೆ ಮೊದಲನೇ ಬ್ರೈಟ್ ಫ್ರಿಂಜು ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಇಂದ 1 ಬೀಟಾ ಅಷ್ಟು ದೂರ ಇರುತ್ತೆ, ಎನ್ ಈಕ್ವಲ್ 1. ಎರಡನೇ ಬ್ರೈಟ್ ಫ್ರಿಂಜ್ 2 ಬೀಟಾ ಅಷ್ಟು ದೂರದಲ್ಲಿ ಇರುತ್ತೆ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಇಂದ. ಹಾಗಾದ್ರೆ ಎಕ್ಸ್ ಎನ್ ಗೆ ಎಕ್ಸ್ಪ್ರೆಷನ್ ಬರೆಯೋದಾದ್ರೆ ಎನ್ ಡಿ ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ ಅಂತ ಹೇಳಿ ಬರ್ಕೋಬಹುದು. ಹಾಗಿದ್ರೆ ನಾವು ಕಂಡುಹಿಡಿಬೇಕಾಗಿರೋದೇನೋ ಡಿಸ್ಟೆನ್ಸ್ ಬಿಟ್ವೀನ್ 5th and the 15th ಬ್ರೈಟ್ ಫ್ರಿಂಜ್, ಅದನ್ನ ಡೆಲ್ಟಾ ಎಕ್ಸ್ ಅಂತ ಹೇಳಿ ಬರೀತೀನಿ, ವಿಚ್ ಇಸ್ x15 minus x5 ಕಂಡುಹಿಡಿಬೇಕು. ಅದನ್ನ ಈಗ ಮಾಡೋಣಂತೆ ಬನ್ನಿ. ಈಗ x15 minus x5 ಬರೆಯೋದಾದ್ರೆ ಇಲ್ಲಿಂದ n15 minus n5 ಮಾತ್ರ ಬ್ರಾಕೆಟ್ ಅಲ್ಲಿ ಉಳಿಯುತ್ತೆ, ಡಿ ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ ಕಾಮನ್ ಫ್ಯಾಕ್ಟರ್ ಬಂದ್ಬಿಡುತ್ತೆ. ಇದನ್ನೇ ನಾವು ಡೆಲ್ಟಾ ಎಕ್ಸ್ ಅಂತ ಹೇಳಿ ಕರೆದಿರೋದು. N15 15 ಅಂಡ್ N5 5 ಮಲ್ಟಿಪ್ಲೈಡ್ ಬೈ ಡಿ ಕೊಟ್ಟಿದ್ದಾರೆ 1 ಮೀಟರ್, ಲ್ಯಾಂಬ್ಡಾ ಸಹ ಕೊಟ್ಟಿದ್ದಾರೆ ಎಷ್ಟು 560 ನ್ಯಾನೋಮೀಟರ್ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಸ್ಮಾಲ್ ಡಿ 0.2 ಮಿಲಿಮೀಟರ್ ಕೊಟ್ಟಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ 0.28 ಇಂಟು 10 to the power of -5 ಮೀಟರ್ ಬರುತ್ತೆ. ಸಾರಿ 0.28 ಇಂಟು 10 to the power of -1 ಬರುತ್ತೆ, ಅಥವಾ ಇದನ್ನ 28 ಮಿಲಿಮೀಟರ್ ಅಂತ ಹೇಳಿ ಬರೀಬಹುದು. ಇದು ನಮ್ಮ ಫೈನಲ್ ಆನ್ಸರ್. ರೈಟ್. ಈ ಎಕ್ಸಾಮ್ ಅಲ್ಲಿ ಇದೇನಾದ್ರು ಪ್ರಶ್ನೆ ಬಂದ್ರೆ 5 ಮಾರ್ಕ್ಸ್ ಜೋಬಲ್ಲಿ ಅಭ್ಯಾಸ ಮಾಡಿ. ಮುಂದಿನ ಪ್ರಶ್ನೆ ನೋಡೋಣ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ವೇವ್ಲೆಂತ್ ಆಫ್ ಲೈಟ್ ಯೂಸ್ಡ್ ಇಸ್ 5000 ಆಂಗ್ಸ್ಟ್ರಾಮ್. ದ ವೇವ್ಲೆಂತ್ ಆಫ್ ಲೈಟ್ ಯೂಸ್ಡ್ ಕೊಟ್ಟಿದ್ದಾರಪ್ಪ 5000 ಆಂಗ್ಸ್ಟ್ರಾಮ್ ಅಂತೆ. ಅದನ್ನ 5 into 10 to the power of -7 ಮೀಟರ್ ಅಂತ ಹೇಳಿ ಬರೀಬಹುದು.
ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಇಸ್ 2 mm. ಆ ಎರಡು ಸ್ಲಿಟ್ ಗಳ ಮಧ್ಯೆ ಇರೋ ಡಿಸ್ಟೆನ್ಸ್ ಸ್ಮಾಲ್ ಡಿ ನಪ್ಪ, ಅದನ್ನ 2 ಮಿಲಿಮೀಟರ್ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ 2 ಮಿಲಿಮೀಟರ್ 2 mm ಅಂತ ಹೇಳಿ ಬರ್ದಿದ್ದೀನಿ. ದ ಡಿಸ್ಟೆನ್ಸ್ ಆಫ್ ದ ಸ್ಕ್ರೀನ್ ಫ್ರಮ್ ದ ಸ್ಲಿಟ್ಸ್ ಇಸ್ 1 ಮೀಟರ್. ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇನ್ ಆಫ್ ದ ಸ್ಲಿಟ್ಸ್ ಎಲ್ಲಿದೆಯೋ ಅಲ್ಲಿಂದ ಸ್ಕ್ರೀನ್ ವರೆಗೂ ಇರೋ ಡಿಸ್ಟೆನ್ಸ್ 1 ಮೀಟರ್ ಅಂತೆ. ಫೈಂಡ್ ದ ಫ್ರಿಂಜ್ ವಿಡ್ತ್. ಆ ಸ್ಕ್ರೀನ್ ಮೇಲೆ ಬರುವ ಬ್ರೈಟ್ ಅಂಡ್ ಡಾರ್ಕ್ ಫ್ರಿಂಜಸ್ ಗಳ ಮಧ್ಯೆ ಡಿಸ್ಟೆನ್ಸ್ ಏನು ಅಂತ ಕೇಳ್ತಾರೆ, ಅದನ್ನೇ ಫ್ರಿಂಜ್ ವಿಡ್ತ್ ಅಂತ ಹೇಳಿ ಕರೆಯೋದು. ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ಬ್ರೈಟ್ ಫ್ರಿಂಜಸ್, ಎರಡು ಬ್ರೈಟ್ ಫ್ರಿಂಜ್ ಗಳ ಮಧ್ಯೆ ಇರೋ ಡಿಸ್ಟೆನ್ಸ್ ಅನ್ನ ಬೀಟಾ ಅಂತಾರೆ. ಅದೇ ಡಿಸ್ಟೆನ್ಸ್ ಎರಡು ಡಾರ್ಕ್ ಫ್ರಿಂಜ್ ಗಳ ಮಧ್ಯೆನೂ ಇರುತ್ತೆ. ಸೊ ಬೀಟಾ ಕಂಡು ಹಿಡಿಬೇಕು. ಆಮೇಲೆ ಡಿಸ್ಟೆನ್ಸ್ ಟು ದಿ nth ಡಾರ್ಕ್ ಫ್ರಿಂಜ್, ಎಷ್ಟನೇದ್ ಕೇಳ್ತಾ ಇದಾರೆ, 7ನೇ ಡಾರ್ಕ್ ಫ್ರಿಂಜ್ ಬಗ್ಗೆ ಕೇಳ್ತಾ ಇದಾರೆ. 7th ಡಾರ್ಕ್ ಫ್ರಿಂಜ್ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ನಾವು ಮೊದಲನೇದ್ ಮಾಡೋಣ, ಬಹಳ ಸುಲಭ. ಬೀಟಾ ಇಸ್ ಗಿವನ್ ಬೈ ಡಿ ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ. ಹಳೆ ಕ್ವೆಶ್ಚನ್ ಗಳನ್ನು ನೋಡಿದೀವಿ. ಡಿ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಅಂಡ್ ದ ಸ್ಕ್ರೀನ್, ಅದು 1 ಮೀಟರ್ ಇದೆ. ಲ್ಯಾಂಬ್ಡಾ 5 × 10⁻⁻⁷ ಇದೆ. ಡಿವೈಡೆಡ್ ಬೈ ಸ್ಮಾಲ್ ಡಿ 2 × 10⁻⁻³ ಇದೆ. ಇದನ್ನ ಡಿವೈಡ್ ಮಾಡಿದ್ರೆ 2.5 × 10⁻⁻⁴ ಬರುತ್ತೆ. ಅಥವಾ ಬೇಕಿದ್ರೆ 0.25 ಮಿಲಿಮೀಟರ್ ಅಂತಲೂ ಬರ್ಕೋಬಹುದು. ಇದು ನಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇ ಪ್ರಶ್ನೆ ನೋಡೋಣ. ಡಿಸ್ಟೆನ್ಸ್ ಟು ದಿ nth ಡಾರ್ಕ್ ಫ್ರಿಂಜ್ ಅಂತೆ. ಡಿಸ್ಟೆನ್ಸ್ ಟು ದಿ nth ಡಾರ್ಕ್ ಫ್ರಿಂಜ್ ಬರೆಯೋದು ಹಾಗಾದ್ರೆ nth ಡಾರ್ಕ್ ಫ್ರಿಂಜ್ ND ಅಂತ ಹೇಳಿ ಬರ್ತಿದ್ದೀನಿ, ಇಸ್ ಈಕ್ವಲ್ ಟು 2n-1 ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ 2D ಫಾರ್ಮುಲಾನಪ್ಪ. ಅಕಸ್ಮಾತ್ 2n-1 ಬರೆದ್ರೆ ನಿಮ್ಗೆ 7ನೇ ಫ್ರಿಂಜ್ ಬೇಕಾದ್ರೆ n = 7 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅಕಸ್ಮಾತ್ ನೀವೇನಾದ್ರು 2n+1 ಬರ್ದಿದ್ರೆ n = 6 ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. 2n+1ಗೂ 2n-1ಗೂ ಅಷ್ಟೇ ವ್ಯತ್ಯಾಸ. ಹಾಗಿರ್ಬೇಕಾದ್ರೆ ನಾವು ಈಗ ಸಬ್ಸ್ಟಿಟ್ಯೂಟ್ ಮಾಡೋಣಂತೆ. ಲ್ಯಾಂಬ್ಡಾ ಡಿ ಬೈ ಡಿ ಹೇಗಿದ್ರು ಬೀಟಾನಪ್ಪ. ಹಾಗಿದ್ರೆ ಇದನ್ನ ಏನಂತ ಬರಿಬಹುದು, 2n-1 ಡಿವೈಡೆಡ್ ಬೈ 2 ಮಲ್ಟಿಪ್ಲೈಡ್ ಬೈ ಬೀಟಾ ಅಂತ ಹೇಳಿ ಬರಿಬಹುದು. n 7 ಅಪ್ಪ, ಹಾಗಾಗಿ 2 × 7 -1 ಡಿವೈಡೆಡ್ ಬೈ 2 ಮಲ್ಟಿಪ್ಲೈಡ್ ಬೈ 0.25 mm ಅಂದ್ರೆ 10⁻⁻³ ಈಕ್ವಲ್ ಟು 1.625 × 10⁻⁻³ ಮೀಟರ್ ಬರುತ್ತೆ. ಅದನ್ನ ಬೇಕಿದ್ರೆ ನೀವು 1.625 ಮಿಲಿಮೀಟರ್ ಅಂತ ಹೇಳಿ ಬರೀಬಹುದು. ಅದು ನಿಮ್ಮ ಡಿಸ್ಟೆನ್ಸ್ ಟು ದಿ 7th ಡಾರ್ಕ್ ಫ್ರಿಂಜ್ ಆಯ್ತು. ಹಾಗೆ ಅದು ನಿಮ್ಮ ಫೈನಲ್ ಆನ್ಸರ್ ಸಹ ಆಯ್ತು. ಯಾವುದೇ ಕ್ವೆಶ್ಚನ್ ಹೀಗೆ ಬಂದ್ರೆ ಪಟ್ ಅಂತ ಪ್ರಾಕ್ಟೀಸ್ ಮಾಡಿ ಹೋಗಿ ಬರ್ದ್ಬಿಟ್ಟು ಬಂದ್ರೆ ಮಾರ್ಕ್ಸ್ ನಮ್ ಜೋಬಲ್ಲಿ ಇರುತ್ತೆ. ಬನ್ನಿ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಮುಂದಿನ ಪ್ರಶ್ನೆ ನೋಡೋಣ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ 2 slits are illuminated by dichromatic light of wavelengths lambda n ಅಂತ ಹೇಳಿ ಬರೀತೀನಿ. ಅದನ್ನ 750 nanometer 10⁻⁻⁹ ಮೀಟರ್ ಅಂಡ್ 600 nanometer. ಸೊ ಲ್ಯಾಂಬ್ಡಾ m ಅಂತ ಹೇಳಿ ಬರೀತೀನಿ, ಬೇರೆ ಬೇರೆ ಅಲ್ವಾ, ಅದಕ್ಕೆ 600 nanometer 10⁻⁻⁹ ಮೀಟರ್. ಈಗ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಇಸ್ 2 mm. ಸ್ಮಾಲ್ ಡಿ ನಪ್ಪ, ಎರಡು ಸ್ಲಿಟ್ ಗಳ ಮಧ್ಯೆ ಇರೋ ಡಿಸ್ಟೆನ್ಸ್ ಅನ್ನ ಸ್ಮಾಲ್ ಡಿ ಅಂತ ಕರೀತಾರೆ. ಅದು 2 ಮಿಲಿಮೀಟರ್ ಅಪ್ಪ, 10⁻⁻³ ಮೀಟರ್. ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಅಂಡ್ ದ ಸ್ಕ್ರೀನ್ ಇಸ್ 2 meter. At what minimum distance from the central bright fringe will a bright fringe from the interference pattern coincide with the bright fringe of the other? ಅರ್ಥ ಮಾಡ್ಕೊಳ್ಳೋಣ ಕ್ವೆಶ್ಚನ್. ಎರಡು ಸ್ಲಿಟ್ ಇದೆ, ಸ್ಕ್ರೀನ್ ಇದೆ, ಒಂದು ಮೋನೋಕ್ರೋಮ್ಯಾಟಿಕ್ ಲೈಟ್ ಅಂದ್ರೆ ಒಂದೇ ಕಲರಿನ ಲೈಟ್ ಈ ಸ್ಲಿಟ್ ಮೇಲೆ ಬಿದ್ದ ತಕ್ಷಣ ಒಂದು ಇಂಟರ್ಫೆರೆನ್ಸ್ ಪ್ಯಾಟರ್ನ್ ಬಂದ್ಬಿಡುತ್ತೆ ಸ್ಕ್ರೀನ್ ಮೇಲೆ. ಈ ಎರಡು ವೇವ್ ಲೆಂತ್ ಇದೆ, ಹಾಗಾಗಿ ಸ್ಕ್ರೀನ್ ಮೇಲೆ ಎರಡು ಇಂಟರ್ಫೆರೆನ್ಸ್ ಪ್ಯಾಟರ್ನ್ ಬರುತ್ತೆ. ಇದಂತೂ ಸತ್ಯನಪ್ಪ. ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಮಧ್ಯದಲ್ಲಿ, ಇದು ನಿಮ್ಮ ಸ್ಕ್ರೀನ್ ಅಂತ ಅನ್ಸ್ಕೊಂಡ್ರೆ ಮಧ್ಯದಲ್ಲಿರೋ ಫ್ರಿಂಜ್ ಎರಡು ವೇವ್ ಲೆಂತ್ಗೆ ಕೋಇನ್ಸೈಡ್ ಆಗೇ ಆಗುತ್ತೆ. ಆದ್ರೆ ಜಾಸ್ತಿ ಇರೋ ವೇವ್ ಲೆಂತಿನ ಫ್ರಿಂಜ್ ಪ್ಯಾಟರ್ನ್ ಅಗಲ ಇದ್ರೆ, ಅಂದ್ರೆ ಫ್ರಿಂಜ್ಗಳು ದೂರ ದೂರ ಇದ್ರೆ, ಕಡಿಮೆ ವೇವ್ ಲೆಂತ್ ಇರೋ ಅಂತಹ ಫ್ರಿಂಜ್ ಪ್ಯಾಟರ್ನಿನ ಫ್ರಿಂಜ್ ಪ್ಯಾಟರ್ನ್ ಬಹಳ ಹತ್ತತ್ರ ಇರುತ್ತೆ, ಫ್ರಿಂಜ್ಗಳು ಹತ್ತತ್ರ ಇರುತ್ತೆ. ಪ್ರಶ್ನೆ ನಮಗೆ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಗಳನ್ನ ಬಿಟ್ಟು ನೆಕ್ಸ್ಟ್ ಒಂದು ಬೇರೆ 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 ಕಲರ್ ಇರಬಹುದು. ಒಂದು ಯೆಲ್ಲೋ ಇರಬಹುದು, ಇನ್ನೊಂದು ವೈಟ್ ಇರಬಹುದು ಅಂತ ಅನ್ಕೋಣ. ಇಲ್ಲಿ ಎರಡೂ ಇದೆ, ಮಧ್ಯದಲ್ಲಿ ಎರಡೂ ಇದೆ. ಯಾವಾಗ ಮತ್ತೆ ಕೋ ಇನ್ಸಿಡೆನ್ಸ್ ಆಗತ್ತೆ ಅಂತ ಹೇಳಿ ಪ್ರಶ್ನೆ. ಇದು ಹತ್ತತ್ರ ಇರಬಹುದು ನೋಡಿ, ಹೀಗೆ ಎಲ್ಲೋ ಒಂದ್ ಕಡೆ ಕೋ ಇನ್ಸಿಡೆನ್ಸ್ ಆಗುತ್ತೆ. ಆ ಯಾವ ಡಿಸ್ಟೆನ್ಸ್ ಅಲ್ಲಿ ಮೊದಲನೇ ಬಾರಿ ಕೋ ಇನ್ಸಿಡೆನ್ಸ್ ಆಗುತ್ತೆ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ನ ಹೊರತುಪಡಿಸಿ ಅನ್ನೋದು ಪ್ರಶ್ನೆ. ಅಂದ್ರೆ ಅರ್ಥ ಏನು, ಇದು ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಆದ್ರೆ ಇಲ್ಲಿಂದ ಇಲ್ಲಿವರೆಗೂ
ಡಿಸ್ಟೆನ್ಸ್ ಟು ದ ರೆಸ್ಪೆಕ್ಟಿವ್ ಬ್ರೈಟ್ ಫ್ರಿಂಜಸ್. ಅಂದ್ರೆ ಎಷ್ಟನೇ ಬ್ರೈಟ್ ಫ್ರಿಂಜ್ ಇರುತ್ತೋ ಅಷ್ಟೇ ಎರಡೂ ಬ್ರೈಟ್ ಫ್ರಿಂಜ್ಗಳು ಅಷ್ಟೇ ದೂರದಲ್ಲಿದೆ. ಹಾಗಾಗಿ ಇದನ್ನ ಮ್ಯಾಥ್ಸ್ ಅಲ್ಲಿ ಬರೆಯೋದಾದ್ರೆ ಏನಂತ ಬರೀತೀರಿ? nth ಬ್ರೈಟ್ ಫ್ರಿಂಜ್ ಡ್ಯೂ ಟು ದ ಫಸ್ಟ್ ವೇವ್ ಲೆಂತ್ coincides with mth wavelength due to the second nth bright fringe due to the second wavelength. ಎರಡಕ್ಕೂ ಡಿಸ್ಟೆನ್ಸ್ ಒಂದೇ ಇದೆ ಅಂತ ಹೇಳಿ ಬರೆದಿದ್ದೀವಿ. ಎಷ್ಟನೇ ಫ್ರಿಂಜ್ ಅಂತ ಈಗ ಲೆಕ್ಕ ಮಾಡೋಣ ಬನ್ನಿ. ಎಕ್ಸ್ ಎನ್ ಅಂದ್ರೆ ಏನಪ್ಪಾ? ಎನ್ ಡಿ ಲ್ಯಾಂಬ್ಡಾ ಡಿವೈಡೆಡ್ ಬೈ ಸ್ಮಾಲ್ ಡಿ ಅಂತ ಅರ್ಥ. ಇಲ್ಲಿ ಎಂ ಡಿ ಲ್ಯಾಂಬ್ಡಾ ಡಿವೈಡೆಡ್ ಬೈ ಸ್ಮಾಲ್ ಡಿ. ಆದ್ರೆ ಇಲ್ಲಿ ಎನ್ ಲ್ಯಾಂಬ್ಡಾ ಎನ್ ಬರಿಬೇಕು, ಇಲ್ಲಿ ಲ್ಯಾಂಬ್ಡಾ ಎಂ ಬರಿಬೇಕು. ಡಿ ಬೈ ಡಿ ಕ್ಯಾನ್ಸಲ್ ಆಗೋಗುತ್ತೆ. ಏನ್ ಬರುತ್ತಪ್ಪ? n divided by m equal to lambda m divided by lambda n ಬಂದ್ಬಿಡುತ್ತೆ. lambda m ಏನೋ 600 into 10 to the power of minus 9 divided by 750 lambda n ಅಪ್ಪ 750 into 10 to the power of minus 9 ಬರುತ್ತೆ. ಇದು ಕ್ಯಾನ್ಸಲ್ ಆಗೋಗಿ ನಾವು ಇವಾಗ ಬರೋದು 4/5 ಬರುತ್ತೆ. n divided by m becomes equal to 4/5. ಇದನ್ನ ಅರ್ಥ ಮಾಡ್ಕೋಬೇಕು ಇವಾಗ. ಎನ್ ಅಂದ್ರೆ ಈ ವೇವ್ ಲೆಂತ್ಗೆ ಸಂಬಂಧಪಟ್ಟಿದ್ದಂಥದ್ದು. 750 ನ್ಯಾನೋಮೀಟರಿನ ಏನಿದೆ ಅದಕ್ಕೆ 4ನೇ ಬ್ರೈಟ್ ಫ್ರಿಂಜ್ 600 ಸಾರಿ 10 to the power of minus 9 ಮೀಟರ್ 600 ನ್ಯಾನೋಮೀಟರಿನ 5ನೇ ಬ್ರೈಟ್ ಫ್ರಿಂಜ್ ಜೊತೆಗೆ ಕೋಇನ್ಸೈಡ್ ಆಗುತ್ತೆ ಅಂತ ಹೇಳಿ ಈ ಈಕ್ವೇಶನ್ ಹೇಳ್ತಾ ಇದೆ. ಅಂದ್ರೆ ಲ್ಯಾಂಬ್ಡಾ ಎನ್ನಿನ 4ನೇ ಬ್ರೈಟ್ ಫ್ರಿಂಜ್ ಲ್ಯಾಂಬ್ಡಾ ಎಮ್ಮಿನ 5ನೇ ಬ್ರೈಟ್ ಫ್ರಿಂಜ್ ಕೋಇನ್ಸೈಡ್ ಆಗ್ತಾ ಇದೆ ಅಂತ ಹೇಳಿ. ಹಾಗಿದ್ರೆ ಎಕ್ಸ್ ಎನ್ ಬೇಕಾದ್ರೂ ಬರಿಬಹುದು, ಎಕ್ಸ್ ಎಂ ಬೇಕಾದ್ರೂ ಬರಿಬಹುದು. ಎಕ್ಸ್ ಎನ್ ಬರೆಯೋಣಂತೆ. ಎಕ್ಸ್ ಎನ್ ಅಂದ್ರೆ ಏನಪ್ಪಾ? ಎನ್ ಡಿ ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ ಮುಂಚೆನೂ ಬರೆದಿದ್ದೀವಿ. ಎನ್ ವ್ಯಾಲ್ಯೂ 4 ತಗೊಂಡ್ರೆ ಬರುತ್ತೆ, ಅಥವಾ ಈ ಎಂ ಡಿ ಲ್ಯಾಂಬ್ಡಾ ಎಂ ಡಿವೈಡೆಡ್ ಬೈ ಡಿ ಅಂತ ಬರ್ಕೊಂಡ್ರು ಆನ್ಸರ್ ಬರುತ್ತೆ. ಯಾಕೆಂದ್ರೆ ಎರಡು ಒಂದೇನಪ್ಪ ಡಿಸ್ಟೆನ್ಸ್. ಹಾಗಾಗಿ ಸೊ ಎನ್ ನಮಗ್ ಬೇಕಾಗಿರೋದು ಇವಾಗ 4 ತಗೋತೀವಿ, ಯಾಕೆಂದ್ರೆ ಎನ್ ಈಕ್ವಲ್ 4 ಬಂದಿದೆ, ಎಂ ಈಕ್ವಲ್ 5 ಮಲ್ಟಿಪ್ಲೈಡ್ ಬೈ ಕ್ಯಾಪಿಟಲ್ ಡಿ 2 ಮೀಟರ್ ಇದೆ. ಲ್ಯಾಂಬ್ಡಾ ಎನ್ ಅಪ್ಪ 750 into 10 to the power of minus 9 ಇದೆ, ಡಿವೈಡೆಡ್ ಬೈ ಸ್ಮಾಲ್ ಡಿ 2 into 10 to the power of minus 3 ಇದೆ. 2 and 2 gets cancelled and we have 750 into 4 3000. ಇದು ಮೇಲ್ಗಡೆಗೆ ಬಂದ್ರೆ 10 to the power of minus 6 ಆಗುತ್ತೆ. ಅದನ್ನ ಬೇಕಾದ್ರೆ 3 ಮಿಲಿಮೀಟರ್ ಅಂತ ಹೇಳಿ ಬರಿಬಹುದು. ಇದರರ್ಥ ಸೆಂಟ್ರಲ್ ಬ್ರೈಟ್ ಫ್ರಿಂಜಿನಿಂದ 3 ಮಿಲಿಮೀಟರ್ ಅಷ್ಟು ಡಿಸ್ಟೆನ್ಸ್ಗೆ ಎರಡೂ ವೇವ್ ಲೆಂತ್ ಇಂದ ಬರುವಂತಹ ಬ್ರೈಟ್ ಫ್ರಿಂಜ್ಗಳು ಕೋಇನ್ಸೈಡ್ ಆಗ್ತವೆ. 750 ನ್ಯಾನೋಮೀಟರ್ನ 4ನೇ ಬ್ರೈಟ್ ಫ್ರಿಂಜು 600 ನ್ಯಾನೋಮೀಟರ್ನ 5ನೇ ಬ್ರೈಟ್ ಫ್ರಿಂಜ್ ಜೊತೆಗೆ ಕೋಇನ್ಸೈಡ್ ಆಗಿರುತ್ತೆ ಈ ಡಿಸ್ಟೆನ್ಸ್ ಅಲ್ಲಿ ಅಂತ ಹೇಳಿ ಉತ್ತರ ಹೇಳ್ತಾ ಇದೆ. ಈ ಕ್ಲಾರಿಟಿ ನಿಮಗೆ ಬಂದ್ಬಿಟ್ರೆ ಈ ತರ ಪ್ರಶ್ನೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ನಿಮ್ಮ ಎಕ್ಸಾಮ್ ಅಲ್ಲಿ ಒಂದ್ ಸ್ವಲ್ಪ ಕಾಮನ್ ಆಗಿ ಪ್ರಶ್ನೆ ಬರ್ತಾ ಇರುತ್ತೆ, ಬಹಳ ಕೇರ್ಫುಲ್ ಆಗಿ ಕಲ್ತ್ಕೊಳ್ಳಿ. ಬಟ್ ನೆನ್ಪಿರ್ಲಿ, ಎಲ್ಲಿವರೆಗೂ ನಾವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಎಕ್ಸಾಮ್ ಹೋಗಿರ್ತೀವೋ ಅಲ್ಲಿವರೆಗೂ ನಮ್ಮನ್ನ ಯಾವ ಪ್ರಶ್ನೆನೂ ಬೀಟ್ ಮಾಡಕ್ ಆಗೋದಿಲ್ಲ. ನಾವು ಬಹಳ ಖುಷಿಯಿಂದ ಎಕ್ಸಾಮ್ ಹಾಲಿಂದ ಆಚೆ ಬರ್ಬೋದು. ಹಾಗಾಗಿ ನಾನು ಯಾವಾಗ್ಲೂ ನನ್ನ ಮಕ್ಳಿಗೆ ಹೇಳ್ತಾನೆ ಇರ್ತೀನಿ, ಯಾವತ್ತಿನ ದಿನ ಬೆಳೆಯೋದನ್ನ ನಿಲ್ಲಿಸ್ತಿರೋ ಅವತ್ತಿನ ದಿನ ಕೊಳೆಯೋದಕ್ಕೆ ಶುರು ಮಾಡ್ತೀರಾ, ಅಭ್ಯಾಸ ಮಾಡಿ. ಸಿಗ್ತೀನಿ.